ನಮಸ್ತೆ, ನಾನು ಮಂದಗೆರೆ ರಾಮ್ಕುಮಾರ್, ಸಂಸ್ಥಾಪಕರು ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರ. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಮಂದಗೆರೆ ರಾಮ್ಕುಮಾರ್, ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 16ರಂದು ಮಂಗಳವಾರ ಯಶವಂತಪುರದ ಅಂಜನಾದ್ರಿ ಆಡಿಟೋರಿಯಂ ಅಂದರೆ ಲಲಿತಕಲಾ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಿಂದ ಯುವ ಸಾಹಿತಿಗಳು ಆಗಮಿಸುತ್ತಿದ್ದು ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹಿರಿಯ ಕವಿಗಳು ಹಾಗೂ ಹಿರಿಯ ಚಿಂತಕರು ಹಾಗೂ ರಾಜಕಾರಣಿಗಳು ಆಗಮಿಸುತ್ತಿದ್ದು ತಾವುಗಳು ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಪ್ರಾರ್ಥನೆ. ಕಾರ್ಯಕ್ರಮದ ದಿನಾಂಕ ಜನವರಿ 16 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ. ಧನ್ಯವಾದಗಳು. ಆಪದಾಪಹತ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಎಲ್ಲ ಕನ್ನಡ ಮನುಷ್ಯಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದೇ ತಿಂಗಳ 16ನೇ ತಾರೀಕಿನಂದು ಸಂಕ್ರಾಂತಿಯ ಒಂದು ವಿಶೇಷವಾಗಿ ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ಸಂಕ್ರಾಂತಿಯ ವಿಶೇಷವಾಗಿ ಕಾವ್ಯ ಗಾನೋತ್ಸವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಕವಿಗೋಷ್ಠಿಯೂ ಸಹ ಇರುವುದರಿಂದಾಗಿ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದು, ತಾವುಗಳು ಕೂಡ ಪಾಲ್ಗೊಂಡು ತಮ್ಮವರನ್ನ ಕರೆತಂದು ಈ ಕನ್ನಡ ಸಾಹಿತ್ಯ ಸೇವೆಯಲ್ಲಿ ಪಾಲ್ಗೊಂಡು ಆ ಕನ್ನಡಾಂಬೆಯ ಸಾಹಿತ್ಯದ ಹಿರಿಮೆಯನ್ನ ಮತ್ತಷ್ಟು ಸಾರೋಣ ಎಂದು ತಿಳಿಸುತ್ತಾ, ಈ ಒಂದು ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕರಾದಂತಹ ಶ್ರೀಯುತ ಮಂದಗೆರೆ ರಾಮ್ಕುಮಾರ್ ರವರು ಹಾಗೂ ನಿರ್ವಾಹಕರಾದಂತಹ ಶ್ರೀಮತಿ ಅನಿತಾ ಪಿಕೆ ಮತ್ತು ಶ್ರೀಮತಿ ಚಂಪಾ ಚಿನಿವಾರ್ ಇವರ ಒಂದು ಆಶ್ರಯದಲ್ಲಿ, ಇವರ ಒಂದು ಸಹಯೋಗದಲ್ಲಿ ಮತ್ತು ಇವರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವು ನಡೆಯುತ್ತಿದ್ದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾನು ನಿಮ್ಮ ಡಾಕ್ಟರ್ ಅಭಿಷೇಕ್ ಭಾರದ್ವಾಜ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಅನಿತಾ ಪಿಕೆ, ಹವ್ಯಾಸಿ ಬರಹಗಾರ್ತಿ ಹಾಗೂ ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವೆ. ಮಾನ್ಯರೇ, ಇದೇ ತಿಂಗಳ 16 ಮಂಗಳವಾರದಂದು ನಮ್ಮ ಎರಡೂ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಸಂಕ್ರಾಂತಿ ಹಬ್ಬದ ಕಾವ್ಯ ಗಾನೋತ್ಸವ ಕಾರ್ಯಕ್ರಮ ಏರ್ಪಡಿಸಿರುತ್ತೇವೆ. ಅಂದು ಗೀತಗಾಯನ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಕೂಡ ಇರುತ್ತದೆ. ಇದು ಬೆಂಗಳೂರಿನ ಯಶವಂತಪುರದಲ್ಲಿರುವ ಲಲಿತಕಲಾ ಆಡಿಟೋರಿಯಂನ ಅಂಜನಾದ್ರಿಯಲ್ಲಿ ಬೆಳಗ್ಗೆ 10ರಿಂದ ಪ್ರಾರಂಭವಾಗಿ ಸಂಜೆ 4ರವರೆಗೆ ಕಾರ್ಯಕ್ರಮ ನಡೆಯುತ್ತದೆ. ಡಾಕ್ಟರ್ ಆರ್ ಮುರಳೀಧರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಾಗೆ ಡಾಕ್ಟರ್ ಅಂಬರೀಶ್ ಜಿ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಉದಂತ ಶಿವಕುಮಾರ್ ಅವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ವಿದುಷಿ ಚೇತನಾ ನಾಗರಾಜರವರಿಂದ ಗಾಯನ ಕಾರ್ಯಕ್ರಮವಿರುತ್ತದೆ. ಡಾಕ್ಟರ್ ಅನೂಪ್ ಪಿ ಪುಷ್ಕರ್ ರವರಿಂದ ಮ್ಯಾಂಡಲಿನ್ ವಾದನವಿರುತ್ತದೆ. ಹಾಗೆ ಡಾಕ್ಟರ್ ಅಭಿಷೇಕ್ ಭಾರದ್ವಾಜ್ ರವರಿಂದ ಸಂಕ್ರಾಂತಿ ಆಚರಣೆಯ ವೈಶಿಷ್ಟ್ಯದ ಬಗ್ಗೆ ಕಿರು ಉಪನ್ಯಾಸ ಇರುತ್ತದೆ. ಹಾಗೆ ಮುಂದುವರೆದಂತೆ ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಕೂಡ ನಡೆಯಲಿದ್ದು, ನಾಡಿನ 25 ಕವಿ ಮನಸ್ಸುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ತಮ್ಮ ಕವನಗಳ ಮೂಲಕ ಕಾವ್ಯಧಾರೆಯನ್ನು ಸ್ಫುರಿಸಲಿದ್ದಾರೆ.
ಅಪ್ಪಟ ಕನ್ನಡ ಅಭಿಮಾನಿ ಶ್ರೀ ಮಂದಗೆರೆ ರಾಮಕುಮಾರ್ ರವರ ಸಾರಥ್ಯದ ಈ ಕನ್ನಡ ಕಾರ್ಯಕ್ರಮ ಎಲ್ಲರ ಮನೆ ಮನ ಮುಟ್ಟಲಿ ಎಂಬ ಸದಾಶಯದೊಂದಿಗೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಮನದುಂಬಿ ಶುಭ ಕೋರುತ್ತಿದ್ದೇನೆ. ಬನ್ನಿ, ಈ ಕನ್ನಡಮ್ಮನ ಕೈಂಕರ್ಯದಲ್ಲಿ ನಾವು ಕೈಜೋಡಿಸೋಣ. ಸಂಕ್ರಾಂತಿ ಸುಗ್ಗಿಯ ಸವಿಯನ್ನು ಎಲ್ಲೆಡೆ ಹಂಚೋಣ. ಮತ್ತೊಮ್ಮೆ ಎಲ್ಲ ಸಮಸ್ತ ಕನ್ನಡ ಮನಸ್ಸುಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ನಿಮ್ಮ ನಿರೀಕ್ಷೆಯಲ್ಲಿ ನಾವು ಮಂದಗೆರೆ ಸಂಸ್ಥೆ ವತಿಯಿಂದ ವಂದನೆಗಳು. ಸರ್ವರಿಗೂ ನಮಸ್ಕಾರ. ನಾನು ಅಪರ್ಣಾದೇವಿ. ಕನ್ನಡ ನಾಡಿನ ಸಾಹಿತ್ಯ ಕಲೆಯ ಕುರಿತು ಎಷ್ಟು ಹೇಳಿದರೂ ಸಾಲದು. ಇಂತಹ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಬೆಳೆಸುವುದು ಕನ್ನಡಿಗರಾದ ನಮ್ಮ ಹೆಮ್ಮೆಯ ಕರ್ತವ್ಯ. ನಾಡಿನ ಕಲೆ ಸಾಹಿತ್ಯವನ್ನು ಪೋಷಿಸಿ ಬೆಳೆಸುತ್ತಿರುವ ಹಲವು ಕನ್ನಡ ವೇದಿಕೆಗಳಲ್ಲಿ ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರ, ಕೃಷ್ಣರಾಜಪೇಟೆ, ಮಂಡ್ಯ ಜಿಲ್ಲೆ, ಕೇಂದ್ರ ಸ್ಥಾನ ಬೆಂಗಳೂರು ಇವರ ಕಾರ್ಯವೈಖರಿ ಅಮೋಘ. ಈ ನಿಟ್ಟಿನಲ್ಲಿ ಸಂಸ್ಥಾಪಕರಾದ ಶ್ರೀ ಮಂದಗೆರೆ ರಾಮ್ಕುಮಾರ್ ಮತ್ತು ಪದಾಧಿಕಾರಿಗಳು ಸಂಕ್ರಾಂತಿ ಕಾವ್ಯಗಾನೋತ್ಸವ, ರಾಜ್ಯ ಮಟ್ಟದ ಕವಿಗೋಷ್ಠಿ, ಗೀತಗಾಯನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ದಿನಾಂಕ 16/1/24 ಮಂಗಳವಾರ. ಸಮಯ ಬೆಳಗ್ಗೆ 10ಕ್ಕೆ. ಸ್ಥಳ ಲಲಿತಾ ಕಲಾ ಆಡಿಟೋರಿಯಂ, ಅಂಜನಾದ್ರಿ, ರಾಮರತ್ನ ಸ್ಕ್ವೇರ್, 2ನೇ ಮಹಡಿ, 1ನೇ ಮುಖ್ಯ ರಸ್ತೆ, ಸ್ವಾತಿ ಗ್ರ್ಯಾಂಡ್ ಹೋಟೆಲ್ ಹತ್ತಿರ, ಯಶವಂತಪುರ, ಬೆಂಗಳೂರಲ್ಲಿ. ಉಪಸ್ಥಿತ ಗಣ್ಯರ ಸಮಕ್ಷಮದಲ್ಲಿ ಸಂಕ್ರಾಂತಿ ಕಾವ್ಯಗಾನೋತ್ಸವ ಸಂಭ್ರಮಾಚರಣೆ ನಡೆಯಲಿದೆ. ನಾನು ಕೂಡ ಕಾವ್ಯಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದೇನೆ. ತಾವುಗಳು ಈ ಸಮಾರಂಭಕ್ಕೆ ಆಗಮಿಸಿ ಸಂಭ್ರಮಿಸಲು ತಮ್ಮೆಲ್ಲರನ್ನು ಆಮಂತ್ರಿಸುತ್ತಿದ್ದೇನೆ. ಸಮಸ್ತರಿಗೂ ಆತ್ಮೀಯ ಆಮಂತ್ರಣ. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನಾನು ಮಧುರಾ ಗಾಂವ್ಕರ್, ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರ ಇವರು ಹಮ್ಮಿಕೊಂಡಿರುವಂತಹ ಸಂಕ್ರಾಂತಿ ಸುಗ್ಗಿಯ ಕಾವ್ಯಗಾನೋತ್ಸವ ಎಂಬಂತಹ ಕಾರ್ಯಕ್ರಮ ಲಲಿತಾ ಕಲಾ ಆಡಿಟೋರಿಯಂ, ಅಂಜನಾದ್ರಿ ಎಂಬಲ್ಲಿ ದಿನಾಂಕ 16ರಂದು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಹಬ್ಬವಾಗಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಗೆ ಡಾಕ್ಟರ್ ಆರ್ ಮುರಳೀಧರ್ ಅವರು ಬರ್ತಾ ಇದ್ದಾರೆ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಂಬರೀಶ್ ಜಿ ಅವರು ವಹಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಆಯೋಜಕರಾದಂತಹ ಮಂದಗೆರೆ ರಾಮ್ಕುಮಾರ್ ರವರು ಎಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ಬಂತನಾಳ್ ಶೋಭಾರಾಣಿಯವರು ವಹಿಸಿಕೊಳ್ಳಲಿದ್ದಾರೆ ಮತ್ತು ಅನೇಕ ಪ್ರಸಿದ್ಧ ಕವಿಗಳಿಂದ ಕವಿಗೋಷ್ಠಿ ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀಮತಿ ಅನಿತಾ ಪಿಕೆ ಅವರು ವಹಿಸಿಕೊಳ್ಳಲಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಶ್ರೀ ಉದನ್ ಶಿವಕುಮಾರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇವೆ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಸಹ ಇದೆ. ಡಾಕ್ಟರ್ ಅಭಿಷೇಕ್ ಭಾರದ್ವಾಜ್ ಅವರ ಉಪನ್ಯಾಸ ಕಾರ್ಯಕ್ರಮ ಇದೆ. ವಿಷಯ ಸಂಕ್ರಾಂತಿಯ ಬಗ್ಗೆ ಹಾಗೂ ಅನೇಕ ಅನುಭವಿ ಕವಿಗಳೊಟ್ಟಿಗೆ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಚೆಂದ ಕಾಣಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಬಂತ್ನಾಳ್ ಶೋಭಾರಾಣಿ, ಕಲಬುರಗಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬಂತೆ ನಮ್ಮ ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರ ಸಂಯುಕ್ತಾಶ್ರಯದ ವತಿಯಿಂದ ಸಂಕ್ರಾಂತಿ ಸುಗ್ಗಿಯ ಸುಸಂದರ್ಭದಿ ಕಾವ್ಯಗಾನೋತ್ಸವ ಮತ್ತು ರಾಜ್ಯ ಮಟ್ಟದ ಕವಿಗೋಷ್ಠಿ ಹಾಗೂ ಗೀತಗಾಯನ, ಸಂಕ್ರಾಂತಿ ಹಬ್ಬದ ಆಚರಣೆ ಮುಖೇನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ತಪ್ಪದೇ ಬರಬೇಕು. ಯಾವಾಗ ಅಂತೀರಾ? ಇದೇ ತಿಂಗಳು, ಅಂದರೆ 16/1/2024 ಮಂಗಳವಾರ ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ. ಎಲ್ಲ ಕನ್ನಡದ ಪ್ರೇಮಿಗಳು, ಕವಿ ಮನಸ್ಸುಗಳು, ಕನ್ನಡ ಉಳಿಸಿ ಬೆಳೆಸುವ ಸಮಸ್ತ ಆತ್ಮೀಯರು ಸೇರುವ ಸ್ಥಳವೇ ಲಲಿತಾ ಕಲಾ ಆಡಿಟೋರಿಯಂ,
ರಾಮರತ್ನ ಸ್ಕ್ವೇರ್ 2ನೇ ಮಹಡಿ 1ನೇ ಮುಖ್ಯ ರಸ್ತೆ, ಸ್ವಾತಿ ಗ್ರ್ಯಾಂಡ್ ಹೋಟೆಲ್ ಹತ್ತಿರ, ಯಶವಂತಪುರ, ಬೆಂಗಳೂರು. ಪಿನ್ ಕೋಡ್ ಸಂಖ್ಯೆ ನೋಡಿ 560022. ಇಲ್ಲಿ ನಮ್ಮ ಸಂಸ್ಥಾಪಕರಾದ ಮಂದಗೆರೆ ರಾಮ್ಕುಮಾರ್ ಮತ್ತು ಕಾರ್ಯದರ್ಶಿಗಳಾದ ಅನಿತಾ PK ರವರ ಸಹಯೋಗದಲ್ಲಿ ನಡೆಯುತ್ತಿರುವ ಕಾವ್ಯ ಗಾನೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ. ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ಕೇಸರಿ. ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರ ಸಂಯುಕ್ತಾಶ್ರಯದಡಿಯಲ್ಲಿ ಸಂಕ್ರಾಂತಿ ಸುಗ್ಗಿಯ ಕಾವ್ಯಗಾನೋತ್ಸವ, ರಾಜ್ಯ ಮಟ್ಟದ ಕವಿಗೋಷ್ಠಿ, ಸಂಕ್ರಾಂತಿ ಸಂಭ್ರಮಾಚರಣೆ, ಗೀತಗಾಯನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಿನಾಂಕ 16/1/2024 ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಯಶವಂತಪುರದಲ್ಲಿರುವ ಲಲಿತಕಲಾ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಂದಿನ ಕವಿಗೋಷ್ಠಿಯಲ್ಲಿ ನಾನು ನನ್ನ ಸ್ವರಚಿತ ಕವನವನ್ನು ವಾಚಿಸಲಿದ್ದೇನೆ. ಕನ್ನಡವನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಬನ್ನಿ, ಎಲ್ಲರೂ ಸೇರಿ ಕನ್ನಡದ ಕಂಪನ್ನು ಸಂಕ್ರಾಂತಿಯ ಎಳ್ಳು ಬೆಲ್ಲದೊಂದಿಗೆ ಹಂಚೋಣ, ಬೀರೋಣ, ಸವಿಯೋಣ. ಇನ್ನೇಕೆ ತಡ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ನಿಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಹರೇ ಕೃಷ್ಣ. ನಮಸ್ಕಾರ. ನಾನು ಚಂಪಾ ಚಿನ್ವಾರ್. ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರ ಇವರ ವತಿಯಿಂದ ಸಂಕ್ರಾಂತಿ ಸುಗ್ಗಿಯ ಕಾವ್ಯಗಾನೋತ್ಸವ, ರಾಜ್ಯ ಮಟ್ಟದ ಕವಿಗೋಷ್ಠಿ, ಸಂಕ್ರಾಂತಿ ಆಚರಣೆ, ಗೀತ ಗಾಯನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 16/1/2024 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಲಲಿತಕಲಾ ಆಡಿಟೋರಿಯಂ ಯಶವಂತಪುರ ಇಲ್ಲಿ ನಡೆಯುತ್ತದೆ. ಎಲ್ಲರಿಗೂ ಸ್ವಾಗತ. ಎಲ್ಲರೂ ಬನ್ನಿ, ಕನ್ನಡ ಸೇವೆ ಮಾಡೋಣ, ಕನ್ನಡಕ್ಕಾಗಿ ಕೈ ಜೋಡಿಸೋಣ. ಧನ್ಯವಾದಗಳು.